ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಂಸ್ಥೆ ಲೋಕಸಭಾ ಚುನಾವಣೆಯ ನಂತರ ಮೊಟ್ಟ ಮೊದಲಿಗೆ ಇಡೀ ದೇಶಾದ್ಯಂತ ಒಂದು ಸಮೀಕ್ಷೆಯನ್ನ ಮಾಡಿದೆ. ದೇಶದ ಅಷ್ಟೂ ರಾಜ್ಯಗಳಲ್ಲಿ ಈ ಸಮೀಕ್ಷೆಯನ್ನ ಮಾಡಲಾಗಿದೆ. ಈ ಸಮೀಕ್ಷೆ ದೇಶಾದ್ಯಂತ ನಡೆದಿದೆ. ಇವತ್ತು ಲೋಕಸಭಾ ಚುನಾವಣೆ ನಡೆದರೆ ಏನಾಗುತ್ತೆ, ಈಗ ಲೋಕಸಭಾ ಚುನಾವಣೆ ನಡೆದರೆ ಏನಾಗುತ್ತೆ ಅಂತ ಫೆಬ್ರವರಿ ತಿಂಗಳಿನಲ್ಲಿ ನಡೆದಿರುವಂತಹ ಮಹಾ ಸಮೀಕ್ಷೆ ಇದು. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಂಸ್ಥೆಗಳು ನಡೆಸಿರುವಂತಹ ಸಮೀಕ್ಷೆ ಇದು. ಲೋಕಸಭಾ ಚುನಾವಣೆಯ ನಂತರ ದೇಶದ ರಾಜಕೀಯ ಪರಿಸ್ಥಿತಿ ಬದಲಾಗಿದೆಯಾ, ಎಕ್ಸಾಕ್ಟ್ಲಿ ಈಗ ಏನಿದೆಯೋ ಅದೇ ರೀತಿಯ ರಿಸಲ್ಟ್ ಈಗ ಚುನಾವಣೆ ನಡೆದರೆ ಬರುತ್ತಾ ಅಥವಾ ನಂಬರ್ಸ್ನಲ್ಲಿ ವ್ಯತ್ಯಾಸ ಆಗುತ್ತಾ, ಇದನ್ನ ಕಂಡುಕೊಳ್ಳೋದಕ್ಕೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ನ ಸಂಸ್ಥೆಗಳು ದೇಶಾದ್ಯಂತ ಸಮೀಕ್ಷೆಯನ್ನ ಮಾಡಿದ್ದಾವೆ. ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಬಿಜೆಪಿಗೆ ಬಹುಮತ ಸಿಗುವ ಸಾಧ್ಯತೆ ಇದೆಯಾ ಅಥವಾ ಬಿಜೆಪಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನವನ್ನ ಪಡೆದಿತ್ತೋ ಅದಕ್ಕಿಂತಲೂ ಕಡಿಮೆಯಾಗುತ್ತಾ? ಸಹಜವಾಗಿ ಕುತೂಹಲ ಇರುತ್ತೆ. ಈ ಕುತೂಹಲವನ್ನ ತಣಿಸುವ ಪ್ರಯತ್ನವನ್ನ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಂಸ್ಥೆ ಮಾಡಿದ್ದಾವೆ. ಈ ಸಮೀಕ್ಷೆಯಲ್ಲಿ ಒಂದಷ್ಟು ಅಚ್ಚರಿಯ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್. ಈಗಾಗಲೇ ಬಿಜೆಪಿ ಲೋಕಸಭಾ ಚುನಾವಣೆಯ ನಂತರ 3 ರಾಜ್ಯವನ್ನ ಗೆದ್ದಿದೆ. ಒಂದು ಹರಿಯಾಣ, ಮತ್ತೊಂದು ಮಹಾರಾಷ್ಟ್ರ, ಇದಾದ ನಂತರ ದೆಹಲಿ. ಈ 3 ರಾಜ್ಯಗಳಲ್ಲಿ ಹರಿಯಾಣ ಮತ್ತು ದೆಹಲಿಯಲ್ಲಿ ಬಿಜೆಪಿ ಸ್ಪಷ್ಟವಾದ ಬಹುಮತವನ್ನು ಗಳಿಸಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳ ಜೊತೆ ಸೇರಿ ಒಂದು ದಿಗ್ವಿಜಯವನ್ನೇ ಸಾಧಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ತು. ಕಾಂಗ್ರೆಸ್ನ ಸಾಧನೆ ಅಲ್ಲಿ ಕೇವಲ 2-3 ಶಾಸಕರಿಗೆ ಅಷ್ಟೇ ಸೀಮಿತ ಆಯಿತು. ಇನ್ನು ಜಾರ್ಖಂಡ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಅಲ್ಲಿ ಮೈತ್ರಿ ಸರ್ಕಾರ INDIA ಸರ್ಕಾರ ಬಂದಿದೆ. ಅಲ್ಲೂ ಕೂಡ ಕಾಂಗ್ರೆಸ್ನ ಸಾಧನೆ ಆ ಪರಿಯಾಗೇನೂ ಇರಲಿಲ್ಲ. 3 ರಾಜ್ಯಗಳನ್ನು ಬಿಜೆಪಿ ಗೆಲ್ತು. ಹರಿಯಾಣವನ್ನು ಗೆಲ್ಲುವ ಉತ್ಸಾಹದಲ್ಲಿದ್ದಂತಹ ಕಾಂಗ್ರೆಸ್ ಆಮೇಲೆ ಮುಗ್ಗರಿಸ್ತು. ಮಹಾರಾಷ್ಟ್ರದಲ್ಲೂ ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ದೊಡ್ಡ ಗೆಲುವನ್ನು ಪಡೀತು. ಇತ್ತೀಚೆಗೆ ನಡೆದಂತಹ ದೆಹಲಿಯಲ್ಲಿ 2/3 ಮೆಜಾರಿಟಿಯಲ್ಲಿ ಬಿಜೆಪಿ ವಿನ್ ಆಗಿದೆ. ಈಗ 3 ರಾಜ್ಯ ಗೆದ್ದ ನಂತರ ಈ ಸಮೀಕ್ಷೆಯಲ್ಲಿ ಯಾವ ನಂಬರ್ಸ್ ಬರುತ್ತೆ, ಈಗ ಲೋಕಸಭಾ ಚುನಾವಣೆ ನಡೆದರೆ ಫಲಿತಾಂಶ ಏನು ಬರಬಹುದು ಅಂತ ಸಮೀಕ್ಷೆ ಮಾಡಿದೆ. ಅದರ ನಂಬರ್ಸ್ ನಿಮ್ಮ ಮುಂದೆ. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ನಡೆಸಿರುವ ಸಮೀಕ್ಷೆಯ ಪ್ರಕಾರ ಈಗ ಚುನಾವಣೆ ನಡೆದರೆ ಬಿಜೆಪಿ ಮೆಜಾರಿಟಿ ಮಾರ್ಕ್ ಅನ್ನು ರೀಚ್ ಮಾಡುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ. ಬಿಜೆಪಿ ಮೆಜಾರಿಟಿ ಮಾರ್ಕ್ ಅಂದರೆ 272 ಮೆಜಾರಿಟಿಯ ನಂಬರ್, ಬಹುಮತಕ್ಕೆ ಬೇಕಾದ ಸಂಖ್ಯೆ, ಅದನ್ನು ರೀಚ್ ಮಾಡುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. 281 ಕಳೆದ 2024ರ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿದರೆ ಬಿಜೆಪಿ 41 ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ. ಕಾಂಗ್ರೆಸ್ 78 ಸ್ಥಾನವನ್ನಷ್ಟೇ ಗೆಲ್ಲುತ್ತೆ. ಕಳೆದ 24ರ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 21 ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನು ಹೊರತುಪಡಿಸಿ ಇತರ ಎಲ್ಲ ಪಕ್ಷಗಳು ಸೇರಿದರೆ 184 ಸ್ಥಾನವನ್ನು ಗಳಿಸುತ್ತವೆ. ಅದರಲ್ಲಿ 20 ಮೈನಸ್ ಆಗುತ್ತೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ. ಕಳೆದ ಬಾರಿ 204 ಸ್ಥಾನಗಳನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಹೊರತುಪಡಿಸಿ ಇದ್ದಂತಹ ಎಲ್ಲ ಪಕ್ಷಗಳು ಪಕ್ಷೇತರರು ಗಳಿಸಿದ್ರು. ಅದು 20 ಕಡಿಮೆಯಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಬಿಜೆಪಿ 2014ರಲ್ಲಿ ಮೆಜಾರಿಟಿ ಮಾರ್ಕನ್ನು ರೀಚ್ ಮಾಡಿತ್ತು 282. 2019ರಲ್ಲಿ ಮೆಜಾರಿಟಿ ಮಾರ್ಕನ್ನು ರೀಚ್ ಮಾಡಿತ್ತು 303. 2024ರಲ್ಲಿ 400 ಪಾರ್ ಅನ್ನುವ ಘೋಷಣೆ ಮಾಡಿದ್ರು. ಅಂದರೆ ಒಟ್ಟಾರೆ NDA ಮಿತ್ರ ಪಕ್ಷಗಳೆಲ್ಲವೂ ಸೇರಿದ್ರೆ 400 ದಾಟ್ತೀವಿ ಅಂತ. ಆದರೆ 300 ದಾಟೋಕ್ಕಾಗಲಿಲ್ಲ. 272 ಬಹುಮತದ ನಂಬರನ್ನು ದಾಟೋಕ್ಕಾಗಲಿಲ್ಲ. 240ಕ್ಕೆ ತೃಪ್ತಿ ಆಯಿತು. ಬಿಜೆಪಿ ಬಹುಮತವನ್ನು ಕಳೆದುಕೊಳ್ತು. ಆದರೂ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ಮಾಡಿದೆ. ಈಗ ಬಂದಿರುವಂತಹ ನಂಬರ್ ಬಿಜೆಪಿ ಮೆಜಾರಿಟಿ ಮಾರ್ಕನ್ನು ಕ್ರಾಸ್ ಮಾಡುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.